ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 210ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸೆಪರೇಟ್ ಪ್ಲೇಸ್ ನೋಡ್ಕೊಳ್ತಾ ಬರ್ಬೋದು. ಐಡಿಯಾಸ್ ಫೋರಂ ಅಲ್ಲಿ ಹಲವಾರು ಕೋರ್ಸ್ಗಳು ಕೂಡ ಲಭ್ಯವಿವೆ, ಚೆಕ್ ಮಾಡಬಹುದು. ಕಳೆದ ತರಗತಿಯಲ್ಲಿ ಭಕ್ತಿ ಚಳವಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬಂದಿದ್ದೆ. ಭಕ್ತಿ ಚಳವಳಿಯಲ್ಲಿ ಎರಡು ರೀತಿಯಾಗಿ ನೋಡ್ತೀವಿ, ಒಂದು ಸಗುಣ ಭಕ್ತಿ ಮತ್ತು ನಿರ್ಗುಣ ಭಕ್ತಿ ಅಂತೇಳಿ. ಸಗುಣ ಭಕ್ತಿಯಲ್ಲಿ ರಾಮ ಭಕ್ತಿ ಮತ್ತು ಕೃಷ್ಣ ಭಕ್ತಿ, ನಿರ್ಗುಣ ಭಕ್ತಿಯಲ್ಲಿ ಇವರು ಮೂರ್ತಿ ಪೂಜೆನ ನಂಬೋದಿಲ್ಲ. ಅದರಲ್ಲಿ ಬಹುಮುಖ್ಯವಾಗಿ ಆದಿ ಶಂಕರಾಚಾರ್ಯರ ಸ್ಥಾಪಕ, ಅದರ ಫಾಲೋವರ್ಸ್ ಆಗಿರ್ತಕ್ಕಂಥ ಅದರ ಆ ಒಂದು ನಿರ್ಗುಣ ಭಕ್ತಿಯಲ್ಲಿ ಬರುವಂತವರು ಕಬೀರ್ ದಾಸ್ ಮತ್ತು ಗುರುನಾನಕ್. ಕಳೆದ ತರಗತಿಯಲ್ಲಿ ಕಬೀರ್ ದಾಸ್ ಅವರಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೆ. ಇವತ್ತಿನ ತರಗತಿಯಲ್ಲಿ ಸಿಖ್ ಧರ್ಮದ ಸ್ಥಾಪಕರಾಗಿರ್ತಕ್ಕಂಥ ಗುರುನಾನಕ್ ಅವರಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾವಣ. ಗುರುನಾನಕ್ ಇವರ ಜೀವಿತಾವಧಿ 1469ರಿಂದ 1539ರವರೆಗೆ. ಗುರುನಾನಕ್ ದೇವ್ ಅಂತ ಕರಿತೀವರನ್ನ. ಗುರುನಾನಕ್ ಅವರು ಇವತ್ತಿನ ಪಾಕಿಸ್ತಾನದ ಲಾಹೋರ್ನ ಪಂಜಾಬ್ನಲ್ಲಿ ಒಂದು ಹಳ್ಳಿಯಲ್ಲಿ, ತಲ್ವಾಂಡಿ ರಾಯ್ ಬೋ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ಹಿಂದೂ ಕುಟುಂಬದಲ್ಲಿ ಜನಿಸ್ತಾರೆ. ನಂತರವಾಗಿ ಈ ಒಂದು ತಲ್ವಂಡಿ ರಾಯ್ ಬೋ ಅಂತ ಒಂದು ಹಳ್ಳಿಯ ಹೆಸರನ್ನ ನಂಕಾನಾ ಸಾಹಿಬ್ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಅದರಿಂದ ನಿಮಗೆ ಎರಡು ಕೂಡ ಗೊತ್ತಿರಲಿ. ಗುರುನಾನಕ್ ಅವರು ಮೂರ್ತಿ ಪೂಜೆಯನ್ನ ನಂಬ್ತಾ ಇರಲಿಲ್ಲ ಮತ್ತು ಇವರ ಆಲೋಚನೆಗಳೇ ಬೇರೆ. ಮತ್ತು ಇವರು ಮೆಕ್ಕಾ ಮತ್ತು ಮದಿನಕ್ಕೂ ಕೂಡ ಭೇಟಿಯನ್ನ ಕೊಡ್ತಾರೆ. ಇವರ ಶಿಷ್ಯರು ಯಾರಪ್ಪ ಅಂದ್ರೆ, ಇವರ ಮೊದಲ ಶಿಷ್ಯರು ಯಾರಪ್ಪ ಅಂದ್ರೆ ಬೈಮಲ್ ಮತ್ತು ಬೈಮರ್ದನ್ ಅಂತ ಇವರ ಮೊದಲ ಶಿಷ್ಯರು. ಒಬ್ಬ ಗ್ರೇಟೆಸ್ಟ್ ಪರ್ಸನಾಲಿಟಿ ಗುರುನಾನಕ್ ಅವರು. ಇವ್ರ ಬಗ್ಗೆ ಡೀಟೇಲ್ ನಿಮ್ಗೆ ಗೊತ್ತಿರಬೇಕು. ಒಂದು ಧರ್ಮದ ಸ್ಥಾಪಕ ಗುರುನಾನಕ್ ಅವರು. ನಾನಕ್ ಅವರು ತಮ್ಮ ಶಿಷ್ಯರು ರೆಬೆಕಾ ಅನ್ನುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ನುಡಿಸಿದ್ದಾಗ ನಾನಕ್ ಅವರು ಸ್ವತಃ ಡ್ಯಾನ್ಸ್ ಮಾಡ್ತಾ ಇದ್ರು. ನಾನಕ್ ಯೂಸ್ ಟು ಡ್ಯಾನ್ಸ್ ವೆನ್ ಇಸ್ ಡಿಸಿಪಲ್ಸ್ ಯೂಸ್ ಟು ಪ್ಲೇ ರೆಬೆಕಾ. ರೆಬೆಕಾವನ್ನ ನುಡಿಸಿದ್ದಾಗ ನಾನಕ್ ನೃತ್ಯ ಮಾಡ್ತಾ ಇದ್ರು. ಎಲ್ಲ ರೀತಿಯಾಗಿ ಕೂಡ ಅವರು ಇದ್ರು. ನಾನಕ್ ಅವರು ಪ್ಯೂರಿಟಿ ಆಫ್ ಕ್ಯಾರೆಕ್ಟರ್ ಅನ್ನ ಒತ್ತಿ ಹೇಳ್ತಾರೆ. ಕ್ಯಾರೆಕ್ಟರ್ನ ಶುದ್ಧತೆಯನ್ನ ಅವರು ಒತ್ತಿ ಹೇಳ್ತಾರೆ. ನಾನಕರ ಫಾಲೋವರ್ಸ್ ಗಳನ್ನ ಸಿಕ್ಕರು ಎಂದು ಕರೆಯಲಾಗ್ತದೆ. ನಾನಕರ ಫಾಲೋವರ್ಸ್ ಗಳನ್ನ, ಅವರ ಸಿದ್ಧಾಂತಗಳ ಫಾಲೋವರ್ಸ್ ಗಳನ್ನ ಸಿಕ್ಕರು ಎಂದು ಕರೆಯಲಾಗ್ತಕ್ಕಂಥದ್ದು. ಸಿಕ್ಸ್ ಅಂದರೆ ಶಿಷ್ಯ ಎಂದರ್ಥ ಪಂಜಾಬಿ ಭಾಷೆಯಲ್ಲಿ. ಸಿಕ್ಕರು ಎಂದರೆ ಶಿಷ್ಯ ಎಂದರ್ಥ ಪಂಜಾಬಿ ಭಾಷೆಯಲ್ಲಿ. ಆದ್ದರಿಂದ ನಾನಕ್ ಅವರನ್ನ ಇವತ್ತಿನ ಸಪರೇಟ್ ಧರ್ಮ ಆಗಿರ್ತಕ್ಕಂಥ, ಮೊದಲು ಹಿಂದೂ ಧರ್ಮದ ಭಾಗವಾಗಿತ್ತು, ನಂತರ ಇದು ಸಪರೇಟ್ ಧರ್ಮ ಆಯಿತು. ದಟ್ ಇಸ್ ಕಾಲ್ಡ್ ಸಿಕ್ಕಿಸಂ. ಸಿಖ್ ಧರ್ಮದ ಸ್ಥಾಪಕ ಅಂತೇಳಿ ನಾವು ಗುರುನಾನಕ್ ಅವರನ್ನ ಕರಿತೇವೆ. ನಿಮಗೆ ಎರಡು ರೀತಿಯಾಗಿ ಪುಸ್ತಕಗಳು ಬರ್ತವೆ ಎಲ್ಲಿ ಸಿಖ್ಖರಿಗೆ ಸಂಬಂಧಪಟ್ಟಂತೆ, ಆದಿ ಗ್ರಂಥ ಮತ್ತು ಗುರು ಗ್ರಂಥ ಸಾಹಿಬ್ ಅಂತೇಳಿ. ತುಂಬಾ ಜನಕ್ಕೆ ಕನ್ಫ್ಯೂಷನ್, ತುಂಬಾ ಜನ ಕೂಡ ಕೇಳಿದ್ದಾರೆ ನಂಗೆ ಹಿಂದೆ ಕ್ಲಾಸ್ಗಳನ್ನ ಮಾಡ್ಬೇಕಾದ್ರೆ, ಸರ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆದಿ ಗ್ರಂಥ ಅಂಡ್ ಗುರು ಗ್ರಂಥ ಸಾಹಿಬ್ ಅಂತೇಳಿ. ಐ ವಿಲ್ ಟೆಲ್ ಯು. ನೋಡಿ, ಎರಡೂ ಕೂಡ ಸಿಖ್ಖರ ಪವಿತ್ರ ಗ್ರಂಥಗಳು. ಅದರಲ್ಲಿ ಮೊದಲು ಬರೆದದ್ದು ಆದಿ ಗ್ರಂಥನ್ನ. 5ನೇ ಸಿಖ್ಖರಲ್ಲಿ 10 ಗುರುಗಳು ಬರ್ತಾರೆ. ಅದರಲ್ಲಿ 5ನೇ ಸಿಖ್ ಗುರು ಅರ್ಜುನ್ ಅವರು ಇದನ್ನ ಕಂಪ್ಲೀಟ್ ಮಾಡ್ತಾರೆ. ಅದನ್ನ ಆದಿ ಗ್ರಂಥ ಅಂತ ಕರಿತೀವಿ. ಗುರುನಾನಕ್ ಅವರ ಥಾಟ್ಸ್ ಗಳನ್ನ, ಫಿಲಾಸಫಿಗಳನ್ನ ಸೇರಿಸಿರ್ತಾರೆ. ನಂತರವಾಗಿ 10ನೇ ಸಿಖ್ ಗುರು ಹಲವಾರು ಭಕ್ತಿ ಸಂತರಾಗಿರ್ತಕ್ಕಂಥದ್ದು, ಅಲ್ಲಿಂದ ಇನ್ಫ್ಲುಯೆನ್ಸ್ ಅನ್ನ ಮಾಡಿಕೊಂಡು ಎಲ್ಲವನ್ನೂ ಕಂಪೈಲ್ ಮಾಡಿ, ಆದಿ ಗ್ರಂಥದಲ್ಲಿರುವಂತಹ ಅದನ್ನು ಕೂಡ ಕಂಪೈಲ್ ಮಾಡಿ ಫೈನಲೈಸ್ ಏನ್ ಮಾಡ್ತಾರೆ, ಅದನ್ನ ಗುರು ಗ್ರಂಥ ಸಾಹಿಬ್ ಅಂತ ಕರಿತೇವೆ. ಹಲವಾರು ಅಡಿಷನ್ಗಳನ್ನ, ಸೇರ್ಪಡೆಗಳನ್ನ ಮಾಡಲಾಗುತ್ತೆ. 10ನೇ ಗುರು ಗೋವಿಂದ್ ಸಿಂಗ್, ಅದು ನಂತರವಾಗಿ ಗುರು ಗ್ರಂಥ ಸಾಹಿಬ್ ಎಂದು ಅದು ನಾಮಕರಣ ಆಗುತ್ತೆ. ಅದು ಅವರ ಪವಿತ್ರ ಗ್ರಂಥ. ಸಿಖ್ಖರು ಹಲವಾರು ಧರ್ಮಗಳಲ್ಲಿ ಹಲವಾರು ರೀತಿಯಾಗಿ ಹೇಳ್ತಾ ಹೋಗುತ್ತೆ. ಸಿಖ್ ಧರ್ಮದಲ್ಲಿ ಏನ್ ಹೇಳುತ್ತೆ, ಸಿಖ್ಖರು ನಿರ್ವಹಿಸಬೇಕಾದಂತಹ 3 ಕರ್ತವ್ಯಗಳನ್ನ ನಾವು 3 ರೀತಿಯಾಗಿ ಸಂಕ್ಷೇಪಿಸಬಹುದು. ಸಿಖ್ಖರು ಈ 3 ಕರ್ತವ್ಯಗಳನ್ನ ಮಾಡಲೇಬೇಕು. ಒಂದು, ಫಸ್ಟ್ನೇ ಕರ್ತವ್ಯ ಪ್ರೇ, ಸೆಕೆಂಡ್ ವರ್ಕ್, ಮೂರನೇದು ಗಿವ್ ಅಂತೇಳಿ.
ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ಪ್ರೇ ಅಂದ್ರೆ ಜಪ ಮಾಡುವಂತಹದ್ದು, ನಾಮ್ ಜಪ, ದೇವರನ್ನ ಎಲ್ಲ ಸಮಯದಲ್ಲೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಬರೀ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ದೇವರನ್ನ ಇಟ್ಕೊಳ್ಳೋದಲ್ಲ ಮನಸ್ಸಲ್ಲಿ. ಪ್ರತಿ ಸಮಯದಲ್ಲೂ ಕೂಡ ನಾವು ದೇವರನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಯಾವುದೇ ಕೆಲಸವನ್ನು ಮಾಡ್ಬೇಕಾದ್ರೂ ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅವಾಗ ಕೆಟ್ಟದ್ದನ್ನ ಮಾಡುವಾಗ ದೇವರು ನೋಡುತ್ತಿದ್ದಾನೆ ಎಂಬ ಒಂದು ಉದ್ದೇಶದಿಂದ ನಾವು ಆ ಕೆಟ್ಟದ್ದನ್ನ ಮಾಡೋದನ್ನ ತಪ್ಪಿಸಬಹುದು. ಆದ್ದರಿಂದ ಈ ಆಲೋಚನೆಯಲ್ಲಿ ಸಿಖ್ಖರ ಮೊದಲ ಕರ್ತವ್ಯ ನಾಮ ಜಪ, ಪ್ರೇ, ದೇವರನ್ನ ಎಲ್ಲ ಸಮಯದಲ್ಲೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಎರಡನೇದು ಅವರ ಕರ್ತವ್ಯ ವರ್ಕ್. ಅದನ್ನ ಕೀರ್ತಕರಣ ಅಂತ ಕರಿತೀವಿ. ನೋಡ್ರಿ, ಅರ್ನಿಂಗ್ ಅಂಡ್ ಆನೆಸ್ಟ್ ಲಿವಿಂಗ್, ಅವರು ಪರ್ಫೆಕ್ಟ್ ಆಗಿ ಬದುಕಬೇಕು, ನಿಯತ್ತಾಗಿ ಬದುಕಬೇಕು ಅಂತಂದ್ರೆ ಅರ್ನಿಂಗ್ಸ್ ಬಹಳ ಇಂಪಾರ್ಟೆಂಟ್. ವರ್ಕ್ ಮಾಡಬೇಕು, ಸುಮ್ಮನೆ ಕುತ್ಕೊಳ್ಳೋದಲ್ಲ. ಯಾವುದೇ ಕಾರಣಕ್ಕೂ ಸಿಖ್ಖರು ಭಿಕ್ಷೆ ಬೇಡುವುದಿಲ್ಲ. ನೀವು ನೋಡಿಬೇಕಾದ್ರೆ ಎಂತಹ ಬಡವರಾದ್ರೂ ಕೂಡ ಸಿಖ್ಖರಲ್ಲಿ ಯಾರು ಕೂಡ ಭಿಕ್ಷೆ ಬೇಡುವುದಿಲ್ಲ. ಇವತ್ತು ಕೂಡ ಚೆಕ್ ಮಾಡಬಹುದು. ಆದ್ದರಿಂದ ಈ ರೀತಿಗೆ ಅಂದ್ರೆ ವರ್ಕ್ ಅನ್ನ ಅವ್ರು ಎಂತರಾದ್ರೂ ಕೂಡ ವರ್ಕ್ ಮಾಡೇ ಮಾಡ್ತಾರೆ. ಸಿಖ್ಖರಲ್ಲಿ ಬೆಗ್ಗಿಂಗ್ ಅನ್ನ ಬ್ಯಾನ್ ಮಾಡಲಾಗಿದೆ, ಗ್ಯಾಮ್ಲಿಂಗ್ ಅನ್ನ ಬ್ಯಾನ್ ಮಾಡಲಾಗಿದೆ. ಅವ್ರು ಆಡಲ್ಲ ಗ್ಯಾಮ್ಲಿಂಗ್ ಗಳನ್ನ. ಇವಾಗೆಲ್ಲ ಕೆಲವು ಟೈಮಲ್ಲಿ ಇದೆ, ಈಗ ಸ್ವಲ್ಪ ಬದಲಾವಣೆ ಆಗಿರ್ಬೋದು, ಬಟ್ ಆದ್ರೆ ಬೆಗ್ಗಿಂಗ್ ಅವ್ರು ಕಂಪ್ಲೀಟ್ಲಿ ಬ್ಯಾನ್ಡ್. ಮತ್ತೆ ಆಲ್ಕೋಹಾಲ್ ಗಳಲ್ಲಿ ವರ್ಕ್ ಮಾಡೋದನ್ನು ನಿಷೇಧಿಸಲಾಗಿದೆ. ಟೊಬ್ಯಾಕೋ ಇಂಡಸ್ಟ್ರಿಗಳಲ್ಲಿ, ತಂಬಾಕು ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡೋದು ಕೂಡ ಬ್ಯಾನ್. ಅವರು ವರ್ಕ್ ಮಾಡೋದಿಲ್ಲ, ತಂಬಾಕು ಇಂಡಸ್ಟ್ರಿಗಳಲ್ಲಿ ಅವ್ರು ವರ್ಕ್ ಮಾಡೋದಿಲ್ಲ. ಯಾರೋ ಸಿಖ್ಖರು ಬೆಗ್ಗಿಂಗ್ ಅನ್ನ ಮಾಡೋದಿಲ್ಲ, ಕಂಪಲ್ಸರಿ ಬ್ಯಾನ್ ಅದು. ಅವ್ರು ಇವತ್ತು ಕೂಡ ನೋಡಿ ಬ್ಯಾನ್. ಅವರು ಯಾವುದೇ ಕಾರಣಕ್ಕೂ ಬೆಗ್ಗಿಂಗ್ ಮಾಡೋದಿಲ್ಲ. ಗ್ಯಾಮ್ಲಿಂಗು, ವರ್ಕಿಂಗ್ ಇನ್ ದ ಆಲ್ಕೋಹಾಲ್, ಆ ಟೊಬ್ಯಾಕೋ ಇಂಡಸ್ಟ್ರೀಸ್ ಇವೆಲ್ಲವನ್ನು ಕೂಡ ಅವರು ಬ್ಯಾನ್ ಮಾಡೋದಿಲ್ಲ. ಅವ್ರು ಇದನ್ನ ಮಾಡಬೇಡ್ರಿ ವರ್ಕ್ ಅಂತೇಳಿ ಇದು ಎರಡನೇ ಕರ್ತವ್ಯ ಅವ್ರದ್ದು. ಮೂರನೇದು ಗಿವ್. ತಾನು ದುಡಿದಿದ್ದಲ್ಲಿ ಸ್ವಲ್ಪ ಭಾಗವನ್ನ, ಒಂದು ಸ್ವಲ್ಪ ಶೇರ್ ಅನ್ನ ಚಾರಿಟಿಗಳಿಗೆ ಮತ್ತು ಬಡವರಿಗೆ ಕೊಡುವಂತಹದ್ದು. ಇದರ ಮುಖಾಂತರವಾಗಿ ಯಾರೂ ಕೂಡ ತುಂಬಾ ಕೀಳು ಮಟ್ಟಕ್ಕೆ ಹೋಗೋದನ್ನ ತಪ್ಪಿಸೋದಂಥದ್ದು. ಕೆಲವರಿಗೆ ಊಟಕ್ಕೆ ಆಹಾರ ಇರೋದಿಲ್ಲ, ಅಂತವರಿಗೆ ದುಡ್ಡನ್ನ ಕೊಡೋ ಮುಖಾಂತರವಾಗಿ, ಅಂತವರಿಗೆ ಸಹಾಯವನ್ನು ಮಾಡೋ ಮುಖಾಂತರವಾಗಿ ನಮ್ಮ ರನ್ನಿಂಗ್ ಅಲ್ಲಿ ಹೆಲ್ಪ್ ಮಾಡಿ ಅಂತೇಳಿ ಈ ಒಂದು ಸಿಖ್ ಧರ್ಮ ಹೇಳ್ತಾ ಹೋಗುತ್ತೆ. ಈ ಮೂರು ಕೂಡ ಅವರ ಕರ್ತವ್ಯಗಳು. ಪ್ರೇ, ವರ್ಕ್, ಗಿವ್. ದಿನನಿತ್ಯವೂ ಕೂಡ ಇದನ್ನ ಪಾಲಿಸ್ಬೇಕು ಅವರು ತಮ್ಮ ದಿನನಿತ್ಯ ಜೀವನದಲ್ಲಿ. ಸಿಖ್ಖರು, ಸಿಖ್ ಧರ್ಮದಲ್ಲಿ 10 ಗುರುಗಳಿದ್ದಾರೆ. ಯಾರ್ಯಾರು ಮತ್ತು ಯಾಕೆ ಅವ್ರು ಇಂಪಾರ್ಟೆಂಟು, ಅವರ ಸಾಧನೆಗಳಿರೋದನ್ನ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಮೊದಲ ಗುರು ಗುರುನಾನಕ್, ಸ್ಥಾಪಕರು. ಗುರು ಅಂಗದ್ ಸೆಕೆಂಡು, ಗುರು ಅಮರ್ದಾಸ್. 4ನೇದು ಗುರು ರಾಮದಾಸ್. 5ನೇದು ಗುರು ಅರ್ಜುನ್ ಸಿಂಗ್. 6ನೇವರು ಗುರು ಹರಗೋಬಿಂದ್ ಸಿಂಗ್. 7ನೇದು ಗುರು ಹರ್ ರಾಯ್. 8ನೇದು ಗುರು ಹರ್ ಕೃಷ್ಣನ್. 9ನೇದು ಗುರು ತೇಜ್ ಬಹದ್ದೂರ್. 10ನೇದು ಗುರು ಗೋಬಿಂದ್ ಸಿಂಗ್. ಸರ್ 10 ಗುರು ಲಾಸ್ಟ್, 11 ಗುರು ಇಲ್ವಾ? ಇಲ್ಲ. ಮತ್ತೆ 11ನೇ ಗುರು ಯಾರು ಹಾಗಾದ್ರೆ? ಇವತ್ತು ಕೂಡ ಗುರು ಯಾರು ಅಂತ ಕೇಳಿದಾಗ ಗುರು ಗ್ರಂಥ ಸಾಹಿಬನ್ನ, ಲಿವಿಂಗ್ ಥಿಂಗ್ಸ್ ಅಲ್ಲಿ 10 ಗುರುಗಳು ಮಾತ್ರ. ಗುರು ಗ್ರಂಥ ಸಾಹಿಬನ್ನ ಮುಂದಿನ ಗುರು ಅಂತ ಪರಿಗಣಿಸಲಾಗ್ತದದ್ದು, ಗುರು ಗ್ರಂಥ ಸಾಹಿಬನ್ನ. ಆದ್ದರಿಂದ ಗುರು ಗೋಬಿಂದ್ ಸಿಂಗ್ ಅವರು ಗುರು ಗ್ರಂಥ ಸಾಹಿಬಿಗೆ ಆ ಶಕ್ತಿಯನ್ನ ಕೊಟ್ಟು ಹೋಗಿದ್ದಾರೆ. ಅದೇ ಮುಂದಿನ ನಿಮ್ಮ ಗುರು ಅಂತ ಹೇಳ್ಬಿಟ್ಟು ಯಾವುದೇ ಲಿವಿಂಗ್ ಗುರು ಅದಕ್ಕಿರೋದಿಲ್ಲ. ಗುರು ಗ್ರಂಥ ಸಾಹಿಬೇ ನೆಕ್ಸ್ಟ್ ಗುರು ಅಂತೇಳಿ ಅವರು ಹೇಳ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ನಿಮಗೆ ಟ್ರಿಕ್ಸ್ ನೆನ್ಪು ಮಾಡ್ಕೊಳ್ಳಿಕ್ಕೆ, ಇವನ್ನ 10 ಗುರುಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ಟ್ರಿಕ್ಸ್ ಏನಪ್ಪಾ ಅಂದ್ರೆ, ನೀವು ಬೇರೆ ಕೂಡ ನೆನ್ಪಿಟ್ಕೋಬಹುದು. ನಂದೊಂದು ಟ್ರಿಕ್ಸ್ ಇದೆ, ಇಷ್ಟ ಆದ್ರೆ ನೀವು ಫಾಲೋ ಮಾಡ್ಬೋದು. ನಾರ ಹರ್ 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 ತೇ ಗೋವಿಂದ್. ನಾರ ಹರ್ 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 ತೇ ಗೋವಿಂದ್. ನೋಡಿ, ಎನ್ ಅಂದ್ರೆ ನಾನಕ್, ಎ ಅಂದ್ರೆ ಹಂಗದ್ದು, ಅಮರ್ದಾಸು, ರಾಮದಾಸು, ಅರ್ಜುನ್ ಸಿಂಗು. ನೆಕ್ಸ್ಟ್ ಹರ್ಗೋಬಿಂದು, ಹರ್ರಾಯಿ, ಹರ್ ಕೃಷ್ಣನು. ನಾರಾ ಹರ್ ಹರ್ ತೇ, ತೇಜ್ ಬಹದ್ದೂರ್. ನೆಕ್ಸ್ಟ್ ಗುರು ಗೋಬಿಂದ್ ಸಿಂಗ್. ಈ ರೀತಿಯಾಗಿ ನೆನ್ಪಿಟ್ಕೊಳ್ಬಹುದು. ಅಥವಾ ನಮಗೆ ಬೇರೆ ಟ್ರಿಕ್ಸ್ ಗೊತ್ತಿದೆ ಸರ್, ಅಥವಾ ನಾವು ಬೇರೆ ಟ್ರಿಕ್ಸ್ ಮಾಡ್ಕೊಳ್ತೀವಿ ಅಂತಂದ್ರೆ ನೋ ಪ್ರಾಬ್ಲಮ್. ನಾರಾ ಹರ್ 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 ತೇ ಗೋಬಿಂದ್. ಈ ರೀತಿಯಾಗಿ 10 ಗುರುಗಳನ್ನ ನೀವು ಕಾಲಕ್ರಮದಲ್ಲಿ ನೆನ್ಪಿಟ್ಕೊಳ್ಬಹುದು. ಈಗ ಸಿಖ್ ಗುರುಗಳ ಬಗ್ಗೆ ಡೀಟೇಲ್ ಆಗಿ 10 ಗುರುಗಳ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. 10 ಗುರುಗಳು ಗುರುನಾನಕ್ ಅವರಿಂದ 10ನೇ ಗುರು ಗೋಬಿಂದ್ ಸಿಂಗ್ ವರೆಗೆ ಈ 10 ಗುರುಗಳು ಬಂದು ಹೋಗ್ತಾರೆ. 10 ಗುರುಗಳು ಇರ್ತಾರೆ. ಗುರು ಗೋಬಿಂದ್ ಸಿಂಗ್ ಏನು ಕೊನೆಯ ಗುರು ಅಂತ ಕರಿತೀವಿ. ಗುರು ಗೋಬಿಂದ್ ಸಿಂಗ್ ಅವರು 1708ರಲ್ಲಿ ಮರಣವನ್ನ ಹೊಂತಾರೆ. ನಂತರವಾಗಿ ಅವರು ಗುರು ಒಂದು ಪಟ್ಟವನ್ನ
ಗುರು ಗ್ರಂಥ ಸಾಹಿಬ್ಗೆ, ಆ ಒಂದು ಪವಿತ್ರ ಗ್ರಂಥಕ್ಕೆ, ಸಿಖ್ಖರ ಪವಿತ್ರ ಗ್ರಂಥಕ್ಕೆ ಆ ಪವರನ್ನ ಕೊಟ್ಬಿಟ್ಟು ಮುಂದಿನ ಗುರುಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ. ಗುರು ಗ್ರಂಥವನ್ನೇ ಅವರು ನೀವು ಗುರು ಅಂತ ಪರಿಗಣಿಸಿ ಅಂತ ಹೇಳ್ಬಿಟ್ಟು ಅವರು ಗ್ರಂಥಕ್ಕೆ, ಆ ಗುರು ಒಂದು ಸ್ಥಾನವನ್ನ ಸಿಖ್ ಧರ್ಮ ಗ್ರಂಥದಂತಹ ಗುರು ಗ್ರಂಥಕ್ಕೆ ಅವರು ರವಾನಿಸ್ತಾರೆ. ಇವತ್ತು ಕೂಡ ಸಿಖ್ ಧರ್ಮ ಗ್ರಂಥವಾದಂತಹ ಗುರು ಗ್ರಂಥ ಸಾಹಿಬನ್ನ ಸಿಖ್ ಗುರು ಎಂದು ಇವತ್ತು ಕೂಡ ಅವರು ಸಿಖ್ಖರು ನಂಬ್ತಾರೆ. 10 ಗುರುಗಳ ಬಗ್ಗೆ ಸಿಂಪಲ್ ಆಗಿ ಅವರಲ್ಲಿ ಬದಲಾವಣೆಗಳು ಏನೇನಾಯ್ತು, ಯಾವ ಗುರುಗಳು ಏನೇನನ್ನ ಪರಿಚಯ ಮಾಡಿದ್ರು, ಧರ್ಮದಲ್ಲಿ ಏನೇನು ಇಂಟ್ರೊಡ್ಯೂಸ್ ಆಗ್ತಾ ಹೋಯ್ತು, ಬದಲಾವಣೆಗಳಾಗ್ತಾ ಹೋಯ್ತು ಅನ್ನೋದನ್ನ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಇದನ್ನ ಅರ್ಥ ಮಾಡ್ಕೊಳ್ಳುವ ಮುಖಾಂತರವಾಗಿ ಸಿಖ್ಖರ ಕಲ್ಚರ್ಗೆ ಸಂಬಂಧಪಟ್ಟಂತೆ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಮೊದಲನೇ ಗುರು ಆಗಿರ್ತಕ್ಕಂಥ ಗುರು ನಾನಕ್ ದೇವ್ ಅವ್ರ ಬಗ್ಗೆ ಏನೇನು ಪ್ರಶ್ನೆಗಳನ್ನ ಕೇಳಬಹುದು ಅಂತ ನೋಡ್ತಾ ಹೋದಾಗ ಅವರ ಕಾಲಾವಧಿಯನ್ನು ಅವಶ್ಯಕತೆ ಸಾಕು, ನಿಮ್ಗೆ ಇಷ್ಟು ನೆನ್ಪಿಟ್ಕೊಳ್ಳಿ. ಗುರು ನಾನಕ್ ದೇವು ಇವರು ಮೊದಲ ಗುರು, 10 ಗುರುಗಳಲ್ಲಿ ಇವರು ಮೊದಲ ಗುರು. ಸಿಖ್ ನಂಬಿಕೆಯನ್ನ ಇವರೇ ಸ್ಥಾಪನೆ ಮಾಡಿದ್ದು. ಕಾನ್ಸೆಪ್ಟ್ ಆಫ್ ಒನ್ ಗಾಡ್ ಅನ್ನ ನೋಡ್ರಿ, ಇವ್ರು ಇರೋದೇ ಒನ್ ಗಾಡ್ ಅನ್ನ, ಇವರು ಕಾನ್ಸೆಪ್ಟ್ ಆಫ್ ಒನ್ ಗಾಡ್ ಅನ್ನ ಇವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಹಲವಾರು ದೇವಗಳನ್ನ ನಂಬೋದಿಲ್ಲ. ಇವ್ರು ಹೇಳ್ತಾರೆ ಹೇಕ್ ಓಂಕಾರ, ಹೇಕ್ ಅಂದ್ರೆ ಒನ್, ಓಂಕಾರ ಅಂದ್ರೆ ಗಾಡ್, ಒಂದೇ ದೇವರಲ್ಲಿ ನಂಬಿಕೆ ಇಡಬೇಕು. ಆ ಯಾವ ದೇವರ ನಂಬಿಕೆ ಇಡ್ತಿರಲ್ವಾ, ಈಸ್ ದ ಸೇಮ್ ಗಾಡ್ ಫಾರ್ ಆಲ್ ಪೀಪಲ್ ಆಫ್ ಆಲ್ ರಿಲಿಜನ್ಸ್ ಅಂತ ಹೇಳ್ತಾನೆ. ನೀವು ಒಂದೇ ದೇವರಲ್ಲಿ ನಂಬಿಕೆ ಇಡಿ, ಆ ದೇವರೇ ಇಡೀ ಪ್ರಪಂಚದ ಎಲ್ಲಾ ಜನರಿಗೂ ಮತ್ತು ಎಲ್ಲ ಧರ್ಮದವರಿಗೂ ಅವನೇ ದೇವರು. ಬೇರೆ ಬೇರೆ ಹೆಸರಿರ್ಬೋದಷ್ಟೇ, ಆದರೆ ಒಂದೇ ದೇವರು. ನೀವು ಯಾವ ದೇವರಲ್ಲಿ ನಂಬಿಕೆ ಇಡ್ತೀರಾ, ಯಾವ ದೇವರನ್ನು ನಂಬಿದ್ರು ತೊಂದರೆ ಇಲ್ಲ, ಯಾವ ದೇವರನ್ನು ನಂಬ್ತೀರಾ ಅವನೇ ಎಲ್ಲ ಜನರಿಗೂ ಅವನೇ ದೇವರು ಮತ್ತು ಎಲ್ಲ ಧರ್ಮದವರಿಗೂ ಕೂಡ ಅವನೇ ದೇವರು, ವಿವಿಧ ರೂಪದಲ್ಲಿ ಇರುತ್ತಾರೆ ಅನ್ನುವ ಮಟ್ಟಕ್ಕೆ ಇವ್ರು ಹೇಳ್ತಾ ಹೋಗ್ತಾರೆ. ಏಕ್ ಓಂಕಾರ ಅಂತೇಳಿ, ಅಂದ್ರೆ ಒಂದೇ ದೇವರು ಅಂತೇಳಿ. ಇವರು ಗುರುಕಾ ಲಂಗರ್ ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅನ್ನ, ಸಂಸ್ಥೆಯನ್ನ ಇವರು ಸ್ಥಾಪನೆ ಮಾಡ್ತಾರೆ. ಲಂಗರ್ ಎಂಬುದು ಸಿಖ್ ಧರ್ಮದ ಪದವಾಗಿದ್ದು, ಇದರಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಆಹಾರವನ್ನು ನೀಡುವಂತಹ ಸಾಮಾನ್ಯ ಅಡುಗೆ ಮನೆ ಅಂತ ಕರಿತೀವಿ, ಗುರುಕಾ ಲಂಗರ್. ಅಂದ್ರೆ ಇವತ್ತು ನಾವು ಹಿಂದೂ ದೇವಾಲಯಗಳಲ್ಲಿ ಆ ಉಚಿತ ಅನ್ನದಾನವನ್ನ, ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಹೋಗ್ತೇವೆ. ಅದು ಸಿಖ್ ಧರ್ಮದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾರೆ ಗುರು ನಾನಕ್ ದೇವರು. ಅದನ್ನ ಗುರುಕಾ ಲಂಗರ್ ಅಂತ ಕರಿತೀವಿ. ಗುರುಕಾ ಲಂಗರ್ ಅಂದ್ರೆ ಉಚಿತ ಅನ್ನದಾನ ಪದ್ಧತಿ. ಯಾವ ಧರ್ಮದಲ್ಲಿ? ಸಿಖ್ ಧರ್ಮದಲ್ಲಿ ಗುರುಕಾ ಲಂಗರ್ ನೋಡಿ ಇದೆ. ಗುರುಕಾ ಲಂಗರ್ ಅನ್ನದಾನ ವ್ಯವಸ್ಥೆ ಸಿಖ್ ಧರ್ಮದಲ್ಲಿ. ಇದನ್ನ ಪ್ರಾರಂಭ ಮಾಡಿದ್ದ ಯಾರಪ್ಪ ಅಂದ್ರೆ ಗುರು ನಾನಕ್ ಅವರು. ಮತ್ತು ಇವರು ಮಹಿಳೆಯರ ಸಮಾನತೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಮತ್ತು ಈ ರಿಜೆಕ್ಟೆಡ್ ದ ಪಾತ್ ಆಫ್ ರಿನೌನ್ಸಿಯೇಷನ್ ಅಂಡ್ ಈ ರಿಜೆಕ್ಟೆಡ್ ದಿ ಅಥಾರಿಟಿ ಆಫ್ ದಿ ವೇದಾಸ್. ಇವರು ಏನು ಎಲ್ಲವನ್ನು ತಿಳಿಸ್ಬಿಟ್ಟು ಬದುಕಬೇಕು ಅಂತ ಏನು ಕೆಲವು ಧರ್ಮಗಳು ಹೇಳ್ತವೆ, ಅದನ್ನ ತಿರಸ್ಕಾರ ಮಾಡ್ತಾರೆ. ಮತ್ತು ಇವರುಗಳು ವೇದಗಳ ಅಧಿಕಾರವನ್ನ, ಏನು ವೇದಗಳ ಫುಲ್ ಅಥಾರಿಟಿ ಏನಿತ್ತು ಅದರ ಅಧಿಕಾರವನ್ನ ಇವರು ತಿರಸ್ಕಾರ ಮಾಡ್ತಾರೆ, ವೇದಗಳನ್ನ ಅಪೋಸ್ ಮಾಡ್ತಾರೆ. ಇವರು ಮೊಘಲ್ ಚಕ್ರವರ್ತಿ ಬಾಬರ್ ಅವರ ಸಮಕಾಲೀನರಾಗಿದ್ದಾರೆ. ಇಷ್ಟು ನಿಮ್ಗೆ ಇವ್ರ ಬಗ್ಗೆ ಗೊತ್ತಿರಲಿ. ಗುರು ನಾನಕ್ ದೇವರಿಗೆ ಸಂಬಂಧಪಟ್ಟಂತೆ ಸಿಖ್ ಧರ್ಮದ ಸ್ಥಾಪಕ ಗುರು ನಾನಕ್ ಅವರು. ಎರಡನೇ ಗುರು ಗುರು ಅಂಗದ್. ಇವ್ರೇನ್ ಮಾಡ್ತಾರೆ, ನಾನಕ್ನ ಉಪದೇಶಗಳ ಸಂಗ್ರಹವನ್ನ ಮಾಡ್ತಾರೆ ಮತ್ತು ಸಂಕಲನವನ್ನ ಇವರು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸಂಕಲನವನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಅಂದ್ರೆ ಮುಂದೆ ಇದು ಆದಿಗ್ರಂಥ ಆಗುತ್ತೆ. ಏನು ಗುರುನಾನಕ್ ಅವರ ಒಂದು ಫಿಲಾಸಫಿಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಮುಂದೆ 5ನೇ ಗುರು ಅರ್ಜುನ್ ಸಿಂಗ್ ಅವರು ಆದಿಗ್ರಂಥನ ನೀಟಾಗಿ ಕಂಪ್ಲೀಟ್ ಮಾಡ್ತಾರೆ ಇದರ ಮುಖಾಂತರವಾಗಿ. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು ನಿಮಗೆ, ಇವರು ಗುರುಮುಖಿ ಸ್ಕ್ರಿಪ್ಟ್ ಅನ್ನ, ಇದೊಂದು ಸ್ಕ್ರಿಪ್ಟ್, ಅದು ಒಂದು ಲಿಪಿಯನ್ನ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಲೈಕ್ ಹಿಂದಿ ತರನೇ ಇರುತ್ತೆ, ಈ ಲಿಪಿ ಹಿಂದಿ ತರ ಇರುತ್ತೆ, ಆದ್ರೆ ಹಿಂದಿ ಅಲ್ಲ. ಇವರು ಆದಿಗ್ರಂಥನ ಬರಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಯಾರು? ಗುರು ಅಂಗದ್ ಅವರು. ಅದನ್ನ ಕಂಪ್ಲೀಟ್ ಮಾಡಿದ್ದು ಗುರು ಅರ್ಜುನ್ ಸಿಂಗ್ ಅವರು. ಗೊತ್ತಿರ್ಬೇಕು ನಿಮಗೆ, ಆದಿಗ್ರಂಥನ ಸ್ಟಾರ್ಟ್ ಮಾಡಿದ್ದಾರಪ್ಪ ಅಂದ್ರೆ ಗುರು ಅಂಗದ್ದು. ಕಂಪ್ಲೀಟ್ ಮಾಡಿದ್ದು ಆದಿಗ್ರಂಥ ಅಂದ್ರೆ ದಟ್ ಈಸ್ 5ನೇ ಗುರು ಗುರು ಅರ್ಜುನ್ ಸಿಂಗ್. ಇವರು ಗುರುನಾನಕ್ ಅವರು ಸ್ಟಾರ್ಟ್ ಮಾಡಿದಂತಹ ಅನ್ನದಾನ ವ್ಯವಸ್ಥೆ ಏನಿತ್ತು ಗುರುಕಾ ಲಂಗರ್ ಅನ್ನ ಇವರು ಎಕ್ಸ್ಪ್ಯಾಂಡ್ ಮಾಡ್ತಾರೆ ಮತ್ತೆ ಜನಪ್ರಿಯಗೊಳಿಸ್ತಾರೆ. ಅದು ಕೂಡ ಗೊತ್ತಿರಲಿ. ಗುರುಮುಖಿ ಲಿಪಿಯನ್ನ ಪರಿಚಯಿಸಿದವರು ಯಾರಪ್ಪ ಅಂತಂದ್ರೆ ಗುರು ಅಂಗದ್. ಏನು ನಾವು ಗುರು ಗ್ರಂಥ ಸಾಹಿಬ್ ಏನಿದೆ ಅದು ಮತ್ತು ಅವರ ಒಂದು ಪವಿತ್ರ ಬುಕ್ಗಳು ಏನಿದೆ ಅವೆಲ್ಲ ಆದಿಗ್ರಂಥ ಆಗಿರ್ಬೋದು. ಮತ್ತು ನಂತರವಾಗಿ 10ನೇ ಗುರು ಕಂಪ್ಲೀಟ್ ಮಾಡ್ತಾರೆ ಗುರು ಗ್ರಂಥ ಸಾಹಿಬನ್ನ.
ಇವೆಲ್ಲವೂ ಕೂಡ ಗುರುಮುಖಿ ಸ್ಕ್ರಿಪ್ಟ್ ಅಲ್ಲೇ ಇವೆ. ಆದ್ದರಿಂದ ಕೇಳಬಹುದು, ಗುರುಮುಖಿ ಲಿಪಿಯನ್ನ ಸ್ಟಾರ್ಟ್ ಮಾಡಿದವರು, ಪರಿಚಯ ಮಾಡಿದವರು ಯಾರಪ್ಪ ಅಂದ್ರೆ ಗುರು ಅಂಗದ್, ಎರಡನೇ ಗುರು. ನೆಕ್ಸ್ಟ್ ಮೂರನೇ ಗುರು, ಗುರು ಅಮರ್ದಾಸ್. ಗುರು ಅಮರ್ದಾಸು ಇವರು ಏನು ಹಿಂದೂ ಫಾರಂ ಅಲ್ಲಿ ಏನು ಮದುವೆ ಮಾಡ್ಕೊಳ್ತಾ ಇದ್ರು, ಅದು ಬೇಡ, ಆತರ ವಿವಾಹ ಪರಿಸ್ಥಿತಿ ಬೇಡ, ನಮ್ಮಲ್ಲಿ ಸಪರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಹಿಂದೂ ರೂಪವನ್ನು ಬದಲಿಸ್ಬಿಟ್ಟು ಸಿಖ್ಖರಿಗೆ ಒಂದು ವಿಶೇಷವಾದಂತಹ ಒಂದು ಮದುವೆ ರೀತಿಯನ್ನ ಪರಿಚಯ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಆನಂದ್ ಕರಾಜ್ ಮ್ಯಾರೇಜ್ ಅಂತೇಳಿ. ಆನಂದ ಕರಾಜ್ ವಿವಾಹವನ್ನ ಇವರು ಸಮಾರಂಭವನ್ನ ಇವರು ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ಕೇಳಬಹುದು ಎಕ್ಸಾಮ್ಸ್ ಅಲ್ಲಿ, ಆನಂದ್ ಕರಾಜ್ ಮ್ಯಾರೇಜ್ ಸೆರೆಮನಿ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂದಾಗ ಇದು ಮೂರನೇ ಗುರು ಗುರು ಅಮರ್ದಾಸ್ ಅವರು ಸಿಖ್ಖರು ಮದುವೆ ಆಗ್ಲಿಕ್ಕೆ ತನ್ನಂತಹ ಒಂದು ವಿವಾಹ ಸಮಾರಂಭ ಅಂತ ನಿಮಗೆ ಗೊತ್ತಿರಲಿ. ದಟ್ ಈಸ್ ಆನಂದ್ ಕರಾಜ್ ಇದೆ ನೋಡ್ರಿ, ಆನಂದ್ ಕರಾಜ್ ವಿವಾಹ ಸಮಾರಂಭ. ಅವರು ಡಿಫ್ರೆಂಟ್ ಆಗಿ, ಹಿಂದೂಗಳಿಗಿಂತ ಡಿಫ್ರೆಂಟ್ ಆಗಿ ಅವರು ಮದುವೆಯನ್ನ ಆಗ್ತಾರೆ. ಅವರ ಕಲ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಜಾರಿಗೆ ತಂದವರು ಗುರು ಅಮರ್ದಾಸ್ ಅವರು. ಮತ್ತು ಗುರು ಅಮರ್ದಾಸ್ ಅವರು ಕ್ರಮವಾಗಿ ಪುರುಷರಿಗೆ ಮಂಜಿ ಮತ್ತು ಮಹಿಳೆಯರಿಗಾಗಿ ಪಿರಿ ವ್ಯವಸ್ಥೆಯನ್ನ ಇವರು ಸ್ಥಾಪನೆ ಮಾಡ್ತಾರೆ. ಮತ್ತು ಏನು ಗುರುಕ ಲಂಗರ್ ಅನ್ನದಾನ ವ್ಯವಸ್ಥೆ ಇತ್ತು ಅದನ್ನು ಇನ್ನೂ ಕೂಡ ಬಲಪಡಿಸ್ತಾ ಹೋಗ್ತಾರೆ ಇವರು. ನೋಡ್ರಿ, ನಂತರ ಗುರುಗಳು ಕೂಡ ಅದನ್ನು ಬಲಪಡಿಸ್ತಾ ಹೋಗ್ತಾರೆ. ಇವರು ಸಿಖ್ಖರ ಏನು ಹಿಂದೂಗಳೇ ನಂತರವಾಗಿ ಸಿಖ್ಖರಾಗಿದ್ದಲ್ವಾ, ಆದ್ದರಿಂದ ಅವರಲ್ಲಿದ್ದಂತಹ ಸತಿ ಪದ್ಧತಿ ಮತ್ತು ಪರ್ದಾ ಪದ್ಧತಿಯನ್ನ ಕಂಪ್ಲೀಟ್ ಆಗಿ ಇವರು ಅಬಾಲಿಷ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಸಿಖ್ ನಂಬಿಕೆಯನ್ನ ಫಾಲೋ ಮಾಡುತ್ತಿರುವವರು ಯಾರು ಕೂಡ ಸತಿಯನ್ನ ಮತ್ತು ಪರ್ದಾ ಪದ್ಧತಿಯನ್ನ ಮತ್ತೆ ಯಾವುದೇ ಕಾರಣಕ್ಕೂ ಅವರು ಫಾಲೋ ಮಾಡುವಂತಿಲ್ಲ ಅಂತೇಳಿ ಅವರು ಬ್ಯಾನ್ ಮಾಡ್ತಾರೆ, ಕಂಪ್ಲೀಟ್ಲಿ ಅಬಾಲಿಷ್ ಮಾಡ್ತಾರೆ. ಗುರು ಅಮರ್ದಾಸ್ ಅವರು ಅಕ್ಬರ್ ಅವರ ಸಮಕಾಲೀನರಾಗಿದ್ದರು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಗುರು ರಾಮದಾಸ್ ಅವರು, ಇವರು ನಾಲ್ಕನೇ ಗುರು. ಇವರು ಒಂದು ರಾಯಲ್ ಟ್ರೆಡಿಷನ್ ಅನ್ನ, ಇವತ್ತೇನು ಸಿಖ್ಖರ ಒಂದು ಉಡುಗೆ ಡಿಫ್ರೆಂಟ್ ಆಗಿದೆ, ಆ ಒಂದು ಟ್ರೆಡಿಷನ್ ಅನ್ನ, ಡ್ರೆಸ್ ಕೋಡ್ ಆಫ್ ಸಿಖ್ಸ್ಗಳಿಗೆ ಡ್ರೆಸ್ ಕೋಡ್, ಅದನ್ನ ಟ್ರೆಡಿಷನ್ ಅನ್ನ ಪರಿಚಯ ಮಾಡಿದ್ದು ನಾಲ್ಕನೇ ಗುರು ಗುರು ರಾಮದಾಸ್ ಅವರು. ಇವರು ನಾಲ್ಕನೇ ಗುರು. ಇವರು ಇವತ್ತೇನು ಅಮೃತ್ಸರ ಅಂತ ಕರಿತೀವಿ, ಅಮೃತ್ಸರವನ್ನ ಸ್ಥಾಪನೆ ಮಾಡಿದ್ದು ನಗರವನ್ನ ಸಿಟಿ ಆಫ್ ಅಮೃತ್ಸರನ್ನ ಸ್ಥಾಪನೆ ಮಾಡಿದ್ದು ಗುರು ರಾಮದಾಸ್ ಅವರು. ಮತ್ತು ಆ ಅಮೃತ್ಸರದಲ್ಲಿ ಗೋಲ್ಡನ್ ಟೆಂಪಲ್ ಅನ್ನ, ಸಿಖ್ಖರ ಪವಿತ್ರ ಸ್ಥಳ ಆಗಿರ್ತಕ್ಕಂಥ, ಪವಿತ್ರ ನಗರ ಆಗಿರ್ತಕ್ಕಂಥ ಗೋಲ್ಡನ್ ಟೆಂಪಲ್ ಅನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದು ಗುರು ರಾಮದಾಸ್ ಅವರೇ. ಅಮೃತ್ಸರ ನಗರವನ್ನ ಸ್ಥಾಪನೆ ಮಾಡಿದ್ದು ಗುರು ರಾಮದಾಸ್. ಮತ್ತು ಅಲ್ಲಿ ಆ ಒಂದು ಪವಿತ್ರ ನಗರದಲ್ಲಿ ಗೋಲ್ಡನ್ ಟೆಂಪಲ್ ಅನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾರಪ್ಪ ಅಂದ್ರೆ ದಟ್ ಇಸ್ ಕಾಲ್ಡ್ ಗುರು ರಾಮದಾಸ್. ಈ ರೀತಿ ಕೇಳ್ಬೋದು. ಮತ್ತು ನೋಡ್ರಿ, ಈ ರಿಕ್ವೆಸ್ಟೆಡ್ ಮುಸ್ಲಿಂ ಸೂಫಿ ಮಿಯಾನ್ ಮೀರ್ ಅನ್ನುವಂಥವ್ರನ್ನ ಹರ್ಮಂದಿರ್ ಸಾಹಿಬ್ ಏನು ಗೋಲ್ಡನ್ ಟೆಂಪಲ್ ಏನಿದೆ ಅದನ್ನ ಕಟ್ಟಲಿಕ್ಕೆ, ಅದನ್ನ ಮೂಲದರವನ್ನ ಹಾಕ್ಲಿಕ್ಕೆ, ಕಾರ್ನರ್ ಸ್ಟೋನ್ ಅನ್ನ ಹಾಕ್ಲಿಕ್ಕೆ ಅವರು ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದಾರೆ. ಯಾವುದೇ ಧರ್ಮದ ಭೇದ ಭಾವ ಇಲ್ಲ ಇಲ್ಲಿ. ಮುಸ್ಲಿಂ ಸೂಫೀಸ್ ಅಂತ ಆಗಿರ್ತಕ್ಕಂಥ ಮಿಯಾನ್ ಮೀರ್ ಅವರನ್ನ ಹರ್ಮಂದಿರ್ ಸಾಹಿಬ್ ಏನ್ ಗೋಲ್ಡನ್ ಟೆಂಪಲ್ ಅನ್ನ ಕಟ್ಟಲಿಕ್ಕೆ, ಅದನ್ನ ಕಾರ್ನರ್ ಸ್ಟೋನ್ ಅನ್ನ ಹಾಕ್ಲಿಕ್ಕೆ ಅವ್ರನ್ನ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದಾರೆ ಗುರು ರಾಮದಾಸ್ ಅವರು. ಇದೇ ಹರ್ಮಂದಿರ್ ಸಾಹಿಬ್ ಗೋಲ್ಡನ್ ಟೆಂಪಲ್ ಅಮೃತ್ಸರಲ್ಲಿದೆ. ಅವರ ಪವಿತ್ರ ಸ್ಥಳ ಇದು, ಸಿಖ್ಖರ ಪವಿತ್ರ ಸ್ಥಳ, ಪವಿತ್ರ ನಗರ ಕೂಡ ಅಮೃತ್ಸರ್. ನೆಕ್ಸ್ಟ್ ಗುರು ಅರ್ಜುನ್ ಸಿಂಗ್, ಇವರು 5ನೇ ಗುರು. ಇವರು ಏನು ಶ್ರೀ ದರ್ಬಾರ್ ಸಾಹಿಬ್ ಅಥವಾ ಗೋಲ್ಡನ್ ಟೆಂಪಲ್ ಅಂತ ಕರಿತೀವಿ ಅಮೃತ್ಸರಲ್ಲಿ, ಅದನ್ನ ಸ್ಟಾರ್ಟ್ ಮಾಡಿದ್ದು ಗುರು ರಾಮದಾಸ್ ಅವರು. ಗೋಲ್ಡನ್ ಟೆಂಪಲ್ ಅನ್ನ ಅದನ್ನ ಕಂಪ್ಲೀಟ್ ಮಾಡಿದವರು ಗುರು ಅರ್ಜುನ್ ಸಿಂಗ್ ಅವರು. ಇವರು ಒಂದು ಟೌನ್ ಅನ್ನ ಪಟ್ಟಣವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ತರಣ್ ಸಾಹಿಬ್ ಅನ್ನುವಂತ ಒಂದು ಪಟ್ಟಣವನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಗೋಯಿಂಡ್ವಾಲ್ ಸಾಹಿಬ್ ಬಳಿ ಇವರು ಇದನ್ನ ಸ್ಥಾಪನೆ ಮಾಡಿರುವುದನ್ನು ನಾವು ಕಾಣ್ತೇವೆ. ಮತ್ತು ಇವರು ಪ್ರಿನ್ಸ್ ಖುಸ್ರೋಗೆ, ಮುಘಲರ ಪ್ರಿನ್ಸ್ ರಾಜ್ಕುಮಾರ ಖುಸ್ರೋಗೆ ಕೂಡ ಸಪೋರ್ಟ್ ಮಾಡ್ತಾರೆ. ಮತ್ತು ಈ ಸಪೋರ್ಟ್ ಮಾಡೋದ್ರ ಮುಖಾಂತರವಾಗಿ ಜಹಾಂಗೀರ್ ನಿಂದ ಇವರು ಕೊಲ್ಲಲ್ಪಡ್ತಾರೆ. ಇದರ ಮುಖಾಂತರವಾಗಿ ಮೊಟ್ಟ ಮೊದಲ ಬಾರಿಗೆ ಸಿಖ್ಖರು ಮತ್ತು ಮೊಘಲರ ಮಧ್ಯೆ ದೊಡ್ಡ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗುತ್ತೆ. ಈ ಗುರುಗಳನ್ನ ಕೊಲೆ ಮಾಡುವ ಮುಖಾಂತರವಾಗಿ ಇವರು ಖುಸ್ರೋಗೆ ಸಪೋರ್ಟ್ ಮಾಡ್ತಾರೆ. ಆದ್ದರಿಂದ ಇದನ್ನ ಬೆಂಬಲಿಸಿದ್ದಕ್ಕೋಸ್ಕರ ಜಹಾಂಗೀರ್ ಗುರು ಅರ್ಜುನ್ ಸಿಂಗ್ ಅವರನ್ನ ಕೊಲೆ ಮಾಡ್ತಾನೆ. ಆದ್ದರಿಂದ ಸಿಖ್ಖರ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಲಿಯಾದವರು ಮಾಡಿರೋರು ಯಾರಪ್ಪ ಅಂತ ಕೇಳಿದಾಗ ದಟ್ ಇಸ್ ಕಾಲ್ಡ್ ಗುರು ಅರ್ಜುನ್ ಸಿಂಗ್. ಇದರ ಮುಖಾಂತರವಾಗಿ ಮೊಘಲರು ಮತ್ತು ಸಿಖ್ಖರ ಮಧ್ಯೆ ಸಂಬಂಧ ಕಂಪ್ಲೀಟ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ಬಂದಂತಹ ಏನು ಗುರುಗಳು
ಮೊಘಲರ ವಿರುದ್ಧವಾಗಿ ದೊಡ್ಡ ಯುದ್ಧವನ್ನೇ ಘೋಷಣೆ ಮಾಡ್ತಾರೆ ಮತ್ತು ತನ್ನನ್ನು ತಾನು ಮಿಲಿಷಿಯವನ್ನ ಮಾಡ್ಕೊಳ್ತಾ ಅವರು ತನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನ್ ತೆಗೆದುಕೊಳ್ತಾರೆ ಅದನ್ನ ನಾನು ಚರ್ಚೆ ಮಾಡ್ಕೊಳ್ತಾ ಹೋಗ್ತೇನೆ. ಜಹಾಂಗೀರ್ನಿಂದ ಕೊಲೆ ಆದವರು ಗುರು ಅರ್ಜುನ್ ಸಿಂಗ್ 5ನೇ ಗುರುಗಳು. ಇವರು ಆದಿ ಗ್ರಂಥನ ಸಿಖ್ಖರ ಒಂದು ಪವಿತ್ರ ಪುಸ್ತಕ ಆಗಿರ್ತಕ್ಕಂಥ ಆದಿ ಗ್ರಂಥನ್ನ ಗುರುಮುಖಿ ಸ್ಕ್ರಿಪ್ಟ್ ಅಲ್ಲಿ ಅವರ ಸ್ಕ್ರಿಪ್ಟ್ ಅಲ್ಲಿಯೇ ಅವರು ಸಂಕಲನ ಮಾಡ್ತಾರೆ. ಆದಿ ಗ್ರಂಥ್ ಇದನ್ನ ಕಂಪೈಲ್ ಮಾಡಿದ್ಯಾರು? ಬಾಯ್ ಗುರುದಾಸ್ ಅಂತೇಳಿ. ಇದನ್ನ ಬಾಯ್ ಗುರುದಾಸ್ ಅವರು 1604ರಲ್ಲಿ 5ನೇ ಗುರು ಅರ್ಜುನ್ ದೇವ್ ಅವರ ಆಶ್ರಯದಲ್ಲಿ ಸಂಕಲಿಸ್ತಾರೆ. ಇದನ್ನ ಗುರುಮುಖಿ ಲಿಪಿಯಲ್ಲಿ ಬರೆಯಲಾಗಿದೆ. ಇದು ಮುಂದೆ ಗುರು ಗ್ರಂಥ ಸಾಹೇಬ್ 10ನೇ ಗುರು ಏನ್ ಬರೀತಾರೆ ಅದಕ್ಕೆ ಬೇಸ್ ಅಂತ ಕರಿತೀವಿ. ಇದನ್ನ ಒಂದು ನೆಲೆ ಅಂತ ಕರಿತೀವಿ. ನಂತರವಾಗಿ ಆ ಒಂದು ಗುರು ಗ್ರಂಥ ಸಾಹೇಬು ಈ ಏನ್ ಬರೆದಿದ್ದಾರೆ ಇದನ್ನ ಪುಸ್ತಕ ಆದಿ ಗ್ರಂಥನ ಬರೆದಿದ್ದಾರೆ. ಅದನ್ನ ಸೇರಿಸಿಕೊಂಡು ಹಲವಾರು ಸಿಖ್ ಗುರುಗಳ ಟೀಚಿಂಗ್ಸ್ ಗಳಾಗಿರ್ಬೋದು ಮತ್ತು 15 ಜನರ ಭಕ್ತಿ ಮತ್ತು ಸೂಫಿ ಟ್ರೆಡಿಷನ್ಸ್ ಗಳ ಇದರಿಂದ ಏನು ಸಂತರಿಂದ ಇನ್ಫ್ಲೂಯೆನ್ಸ್ ಆಗಿ ಅವರ ಬೋಧನೆಗಳನ್ನು ಕೂಡ ಆಡ್ ಮಾಡಿಕೊಂಡು ಬರೆಯುವುದೇ ಗುರು ಗ್ರಂಥ ಸಾಹಿಬ್. ಅದು 10ನೇ ಗುರು ಕಂಪ್ಲೀಟ್ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ 6ನೇ ಗುರು ಹರ್ಗೋಬಿಂದ್ ಸಿಂಗು ಇವರನ್ನ ಸೋಲ್ಜರ್ ಸೈಂಟ್ ಅಂತ ಕೂಡ ಕರಿತೀವಿ. ಬಿಕಾಸ್ ಗುರು ಅರ್ಜುನ್ ಸಿಂಗ್ ಅವರನ್ನ ಜಹಾಂಗೀರ್ ಅವರು ಕೊಲೆ ಮಾಡ್ತಾರೆ. ಇದರ ಮುಖಾಂತರವಾಗಿ ಮೊಘಲರು ಮತ್ತು ಸಿಖ್ಖರ ಮಧ್ಯೆ ಸಂಬಂಧ ಹಾಳಾಗುತ್ತೆ, ಅವರ ಮಧ್ಯೆ ವೈರತ್ವ ಬೆಳೀತಾ ಹೋಗುತ್ತೆ. ಆದ್ದರಿಂದ ಈಗ ಸಿಖ್ಖರನ್ನ ರಕ್ಷಣೆ ಮಾಡಿಕೊಳ್ಬೇಕು ಮತ್ತು ಅವರನ್ನು ರಕ್ಷಣೆ ಮಾಡಿಕೊಳ್ಳಕ್ಕೆ ಒಬ್ಬ ನಾಯಕ ಬೇಕು. ಆ ನಾಯಕತ್ವವನ್ನ ಹರ್ಗೋಬಿಂದ್ ಸಿಂಗ್ ಅವರು ವಹಿಸ್ತಾರೆ. ಆದ್ದರಿಂದ ಇವರನ್ನ ಸೋಲ್ಜರ್ ಸೈಂಟ್ ಸೈನಿಕ ಸಂತ ಅಂತ ಕರಿತೀವಿ. ಅದಕ್ಕೇನ್ ಮಾಡ್ತಾರೆ, ಇವರು ಮೊಘಲರಿಂದ ತನ್ನವರನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಸಣ್ಣ ಸೈನ್ಯವನ್ನು ಸಂಘಟನೆ ಮಾಡ್ತಾರೆ. ಇದರ ಮುಖಾಂತರವಾಗಿ ಒಬ್ಬ ತನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಶಸ್ತ್ರಾಸ್ತ್ರವನ್ನು ತೆಗೆದುಕೊಂಡಂತಹ ಮೊದಲ ಗುರು ಅಂತ ಇವರು ಅನಿಸ್ಕೊಳ್ತಾರೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಈ ಕೆಳಗಿನ ಯಾವ ಸಿಖ್ ಗುರು ಮೊಟ್ಟ ಮೊದಲ ಬಾರಿಗೆ ಶಸ್ತ್ರಾಸ್ತ್ರವನ್ನು ತೆಗೆದುಕೊಂಡಂತಹ ಮೊಟ್ಟ ಮೊದಲ ಗುರು ಯಾರಪ್ಪ ಅಂತ ಕೇಳಿದಾಗ ದಟ್ ಈಸ್ ಗುರು ಹರ್ಗೋಬಿಂದ್ ಸಿಂಗ್. ಇವರು ಅರ್ಜುನ್ ದೇವ್ ಅವರ ಮಗ. ಅವ್ರ ತಂದೆಯನ್ನ ಜಹಾಂಗೀರ್ ಕೊಲೆ ಮಾಡ್ತಾನೆ. ಇದರಿಂದ ಇವರು ಸೈನಿಕ ಸಂತ ಆಗ್ತಾರೆ. ತನ್ನ ಒಂದು ಸಿಖ್ಖರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸ್ಮಾಲ್ ಆರ್ಮಿಯನ್ನ ಅವರು ಸಂಘಟನೆ ಮಾಡ್ತಾರೆ. ಅದರಿಂದ ತನ್ನ ನಂಬಿಕೆಯನ್ನ ತನ್ನ ಜನರನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಶಸ್ತ್ರಾಸ್ತ್ರವನ್ನು ತೆಗೆದುಕೊಂಡಂತಹ ಮೊದಲ ಗುರು ಅಂತ ಅನ್ನಿಸ್ಕೊಳ್ತಾರೆ. ಆದ್ರಿಂದ ಇವರು ಸಿಖ್ಖರನ್ನ ಮಿಲಿಷಿಯಾ ಆಗಿ ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಬೇಕಲ್ವಾ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಬೇಕೀಗ. ಅದರಿಂದ ನೀವೆಲ್ಲರೂ ಯಾರು ಸಿಕ್ಕು ಒಂದು ನಂಬಿಕೆನ ಫಾಲೋ ಮಾಡ್ತಾರೆ ಎಲ್ಲರೂ ಕೂಡ ಮಿಲಿಷಿಯಾಗಳಾಗಿ ನೀವು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಆಯುಧವನ್ನು ತೆಗೆದುಕೊಳ್ಳೇಬೇಕು ಅಂತ ಪ್ರಜಾ ಸೈನ್ಯ ಅಂತ ಕರಿತೀವಿ. ಏನು ಇವತ್ತು ಇಸ್ರೇಲ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಸೈನಿಕದಲ್ಲಿ ಮಿಲಿಟರಿ ವರ್ಕ್ ಮಾಡಲೇಬೇಕು. ಅದೇ ರೀತಿಯಾಗಿ ಇಲ್ಲೂ ಕೂಡ ಮಿಲಿಷಿಯಾ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಜಾರಿಗೆ ತರ್ತಾರೆ. ಪ್ರತಿಯೊಬ್ಬರು ಕೂಡ ಏನು ಇವರಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ದಟ್ ಈಸ್ ಮೊಘಲರಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇವೆಲ್ಲರ ಮಿಲಿಷಿಯಾ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಅದರ ಒತ್ತನ್ನ ಇವರು ತಿಳಿಸಿಕೊಡ್ತಾರೆ. ಮತ್ತು ಹಲವಾರು ಒಂದು ಜಗಳ ಕೂಡ ಆಗುತ್ತೆ. ಜಹಾಂಗೀರ್ ಮತ್ತು ಶಹಜಾನ್ ವಿರುದ್ಧ ಯುದ್ಧಗಳನ್ನ ಕೂಡ ಇವರು ಮಾಡ್ತಾರೆ. ನೋಡ್ರಿ ಯಾವ ಮಟ್ಟಕ್ಕೆ ಇವರು ಸೇಡನ್ನು ತೀರಿಸ್ಕೊಳ್ತಾರೆ ಅಂತೇಳಿ. ನಂತರ ಬಂದಂತವರು ಗುರು ಹರ್ ರಾಯ್ ಅವರು ಇವರು ಒಬ್ಬ ಅಷ್ಟು ಇವ್ರಿಗೆ ಪೀಸ್ಫುಲ್ನೆಸ್ ಆಗಿದ್ದವರು. ಇವರಿಗೆ ಜಗಳ ಯುದ್ಧಗಳು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಆದ್ರೆ ಏನು ಹಿಂದಿನ ಗುರು ಹರ್ಗೋಬಿಂದ್ ಸಿಂಗ್ ಏನ್ ಸ್ಟಾರ್ಟ್ ಮಾಡಿದ್ರು, ಸಿಖ್ ಆರ್ಮಿ ಅಂತ ಏನ್ ಸ್ಟಾರ್ಟ್ ಮಾಡಿದ್ರು, ಅದನ್ನ ಇವರು ಏನು ಕಡೆಗಣಿಸ್ಲಿಲ್ಲ, ಅದನ್ನ ಕಂಟಿನ್ಯೂ ಮಾಡಿದ್ರು. ಆದ್ರೆ ಇವರು ಜಾಸ್ತಿ ಜಗಳಕ್ಕೆ ಹೋಗ್ಲಿಲ್ಲ, ಪೀಸ್ಫುಲ್ ಆಗಿದ್ರು. ಮತ್ತೆ ಇವರು ದಾರಾ ಶಿಕೋವ್ಗೆ ಯಾರು ಶಹಜಹಾನ್ನ ಎಲ್ಡೆಸ್ಟ್ ಮಗ ಆಗಿರ್ತಕ್ಕಂಥ ದಾರಾ ಶಿಕೋವ್ಗೆ ಶೆಲ್ಟರ್ನು ಕೂಡ ಕೊಡ್ತಾರೆ. ನಂತರವಾಗಿ ದಾರಾ ಶಿಕೋವ್ ಅವರು ಔರಂಗಜೇಬರಿಂದ ಕೊಲೆ ಕೂಡ ಆಗುವಂತದನ್ನ ನೀವು ಕಾಣ್ತಾ ಹೋಗ್ತೀರಿ. ಅದನ್ನು ಕೂಡ ಚರ್ಚೆ ಮಾಡಿದ್ದೀನಿ ಅಲ್ರಿ ನಿಮಗೆ. ಮತ್ತು ಇವರು ಔರಂಗಜೇಬನ ವಿರುದ್ಧವಾಗಿ ಏನು ಔರಂಗಜೇಬ ಇದ್ದ ಇವರಿದ್ದಾಗ ಗುರುವರ ಇದ್ದಾಗ ಔರಂಗಜೇಬ ಇದ್ದ ಅವನ ವಿರುದ್ಧ ಏನು ಸಂಘರ್ಷ ಇತ್ತು ಅದನ್ನ ತಪ್ಪಿಸ್ತಾರೆ. ಜಾಸ್ತಿ ತಲೆ ಕೆಡಿಸ್ಲಿಕ್ಕೆ ಹೋಗೋದಿಲ್ಲ, ಅವ್ರು ಔರಂಗಜೇಬನ್ ಬಿಟ್ಬಿಡ್ತಾರೆ. ಇವರು ಜಾಸ್ತಿಯಾಗಿ ಮಿಷನರಿ ಕೆಲಸಗಳಿಗೆ ತಮ್ಮ ಪ್ರಯತ್ನಗಳನ್ನ ವಿನಿಯೋಗಿಸ್ತಾರೆ. ಜಾಸ್ತಿ ಔರಂಗಜೇಬನ ವಿರುದ್ಧವಾಗಿ ಯುದ್ಧಕ್ಕೆ ಹೋಗೋದಿಲ್ಲ. ಇವರು ಸ್ವಲ್ಪ ಸೈಲೆಂಟ್ ಮ್ಯಾನ್ ಆಫ್ ಪೀಸ್ ಅಂತ ಕರೀಬೋದಾಗುತ್ತೆ ಇವ್ರನ್ನ. ಆದ್ರೆ
ಸಿಖ್ಖರು ಶಸ್ತ್ರಗಳನ್ನ ಇವರೇನು ವಿರೋಧ ಮಾಡಲಿಲ್ಲ. ಹಿಂದೆ ಹರ್ಗೋಬಿಂದ್ ಸಿಂಗ್ ಜಿ ಅಂತಂದಿದ್ರು ಅದನ್ನ ಫಾಲೋ ಮಾಡ್ತಾರೆ ಗುರು ರಾಯ್ ಅವರು. ಬಟ್ ತಾನು ಮಾತ್ರ ಮ್ಯಾನ್ ಆಫ್ ಪೀಸ್. ನೆಕ್ಸ್ಟ್ ಬಂದವರು ಗುರು ಹರ್ಕೃಷನ್. ಇವರು ಯಂಗೆಸ್ಟ್ ಇನ್ ಸಿಕ್ಕುರುಗಳಲ್ಲೇ ಅತ್ಯಂತ ಕಿರಿಯ ವಯಸ್ಸಿನ ಗುರು ಅಂತ ಕರಿತೀವಿ. 5ನೇ ವಯಸ್ಸಿನಲ್ಲಿ ಗುರು ಎಂದು ಘೋಷಣೆ ಮಾಡಲಾಗಿತ್ತು ಇವ್ರನ್ನ. ಗುರು ಹರ್ಕೃಷನ್ ಅವರನ್ನ ಕೇವಲ 5ನೇ ವಯಸ್ಸಿನಲ್ಲಿಯೇ ಇವರನ್ನ ಗುರು ಎಂದು ಘೋಷಿಸಲಾಗಿತ್ತು. ಇವರು ಔರಂಗಜೇಬ್ ಅವರ ಸಮಗ್ರನಾಗಿದ್ದರು ಮತ್ತು ಇವರು ಇಸ್ಲಾಮಿಕ್ ವಿರೋಧಿ ಧರ್ಮ ನಿಂದನೆಯ ಆರೋಪದಡಿ ಇವರನ್ನ ದೆಹಲಿಗೆ ಕೂಡ ಕರೆಸಿದ್ದ ಔರಂಗಜೇಬ. ಇದು ಕೂಡ ಗೊತ್ತಿರಬೇಕು ನಿಮಗೆ. ಧರ್ಮ ನಿಂದನೆಯ ಒಂದು ಆರೋಪದಡಿ ಇವರನ್ನ ಗುರು ಹರ್ಕೃಷನ್ ಅವರನ್ನ ಕೂಡ ದೆಹಲಿಗೆ ಕರೆಸಿದ್ದ ಔರಂಗಜೇಬ ಗುರು ಹರ್ಕೃಷನ್ ಇವರು. ಬಿಕಾಸ್ ಯಾವಾಗ ಗುರು ಅರ್ಜುನ್ ಸಿಂಗ್ ಅವರನ್ನ ಕೊಲೆ ಮಾಡ್ದ ಜಹಾಂಗೀರ್, ಅಲ್ಲಿಂದನೂ ಕೂಡ ಸಿಖ್ಖರು ಮತ್ತು ಮೊಘಲರ ಮಧ್ಯೆ ಸಂಬಂಧ ಸರಿ ಇಲ್ಲ. ಸ್ವಲ್ಪ ಏನು ಆಗ್ತಾನೆ ಇತ್ತು, ಅವ್ರ ಮಧ್ಯೆ ಜಗಳ ಆಗ್ತಾನೆ ಇತ್ತು. ನೆಕ್ಸ್ಟ್ ಬಂದವರು 9ನೇ ಗುರು ತೇಜ್ ಬಹದ್ದೂರ್. ಇವರು ಆನಂದಪುರ ಎಂಬುವಂತಹ ಪಟ್ಟಣವನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಇವರು ಹಿಂದೂ ಕಾಶ್ಮೀರಿ ಪಂಡಿತರನ್ನ ಏನು ಮುಘಲ್ ರೂಲರ್ ಔರಂಗಜೇಬ ಕನ್ವರ್ಟ್ ಮಾಡ್ತಾ ಇದ್ದ ಧರ್ಮಕ್ಕೆ ಫೋರ್ಸ್ಫುಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದ, ಅದನ್ನ ಇವರು ವಿರೋಧ ಮಾಡ್ತಾರೆ. ಯಾವಾಗ ಕಾಶ್ಮೀರಿ ಪಂಡಿತರನ್ನ ಇಸ್ಲಾಂ ಧರ್ಮಕ್ಕೆ ಫೋರ್ಸ್ಫುಲಿ ಕನ್ವರ್ಟ್ ಮಾಡೋದನ್ನ ವಿರೋಧ ಮಾಡ್ತಾರೆ, ಆಗ ಗುರು ತೇಜ್ ಬಹದ್ದೂರ್ಗೆ ಹಿಂಸೆಯನ್ನ ಮಾಡಲಾಯಿತು. ಔರಂಗಜೇಬನಿಂದ ಹಿಂಸೆ ಮಾಡಲಾಯಿತು. ಇದರ ಮುಖಾಂತರವಾಗಿ ಗುರು ತೇಜ್ ಬಹದ್ದೂರ್ ಅವರನ್ನ ಔರಂಗಜೇಬ ಕೊಲ್ತಾನೆ. ಇದೇ ವಿಚಾರಕ್ಕೆ ಔರಂಗಜೇಬ ಕೊಲ್ತಾನೆ. ಮತ್ತೆ ದಾರಾ ಶಿಕೋಗೆ ಸಹಾಯ ಮಾಡಿದ ನೆಪದಿಂದ, ಮತ್ತೆ ಮೊದಲು ಕೂಡ ಸಿಟ್ಟು ಕೂಡ ಇತ್ತು ಇವನಿಗೆ. ಔರಂಗಜೇಬನಿಗೆ ಹಿಂದೂ ಕಾಶ್ಮೀರಿ ಪಂಡಿತರನ್ನ ಮುಸಲ್ಮಾನರಾಗಿ ಫೋರ್ಸ್ಫುಲ್ ಏನ್ ಕನ್ವರ್ಟ್ ಮಾಡ್ತಾ ಇದ್ರು ಅದನ್ನ ಅಪೋಸ್ ಮಾಡಿದ್ದ. ಅದರ ಕೆಂಗನಿ ಕೂಡ ಅವರು ಗುರಿಯಾಗಿದ್ರು. ಮತ್ತು ದಾರಾ ಶಿಕೋಗೆ ಸಹಾಯ ಮಾಡಿದ ನೆಪದಿಂದ ಗುರು ತೇಜ್ ಬಹದ್ದೂರ್ ಅವರನ್ನ ಔರಂಗಜೇಬ ಕೊಲ್ತಾನೆ. ಇದರ ಮುಖಾಂತರವಾಗಿ ಸೆಕೆಂಡ್ ಮಾರ್ಟಿರ್ ಆಗ್ತಾನೆ ಗುರು ತೇಜ್ ಬಹದ್ದೂರ್. ನೆಕ್ಸ್ಟ್ ಮುಂದೆ ಬರುವಂತಹ ಗುರುಗಳು ಗುರು ಗೋಬಿಂದ್ ಸಿಂಗ್, 10ನೇ ಗುರು, ಲಾಸ್ಟ್ ಗುರು. ಗುರು ತೇಗ್ ಬಹದ್ದೂರ್ ತನ್ನ ತಂದೆಯನ್ನ ಔರಂಗಜೇಬ ಕೊಲೆ ಮಾಡ್ತಾನೆ. ಆದ್ದರಿಂದ ಇವನು ಸಿಖ್ಖರನ್ನ ರಕ್ಷಣೆ ಮಾಡ್ಕೊಳ್ಳೇಬೇಕು. ಬಿಕಾಸ್ ಹಿಂದೂಗಳ ಮೇಲೆ ಹಲವಾರು ಒಂದು ಕೃತ್ಯಗಳು ಎಸಗ್ತಾ ಇರ್ತಾನೆ ಔರಂಗಜೇಬ. ಅದರಿಂದ ಎಚ್ಚೆತ್ತು ನಮಗೂ ಕೂಡ ಅದೇ ಗತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವರು ಒಂದು ಇಂಡಿಪೆಂಡೆಂಟ್ ಸಿಖ್ ಆರ್ಮಿಯನ್ನೇ, ದಾಲ್ ಖಾಲ್ಸಾ ಅನ್ನುವಂತ ಒಂದು ಆರ್ಮಿಯನ್ನೇ ಇವರು ನಿರ್ಮಾಣ ಮಾಡ್ತಾರೆ. ಔರಂಗಜೇಬನನ್ನ ಕೊಲೆ ಮಾಡಬೇಕು ಅನ್ನುವಂಥದ್ದು ಇವ್ರ ಉದ್ದೇಶ ಆಗಿತ್ತು. ಈ ಒಂದು ಆರ್ಮಿ ಮುಖಾಂತರವಾಗಿ ದಾಲ್ ಖಾಲ್ಸಾ ಅನ್ನುವಂತ ಒಂದು ಆರ್ಮಿಯನ್ನ ರಚನೆ ಮಾಡ್ಬಿಟ್ಟು ಈ ಆರ್ಮಿಯ ಮುಖಾಂತರವಾಗಿ ಔರಂಗಜೇಬನನ್ನ ಕೊಲೆ ಮಾಡಬೇಕು ಅನ್ನುವಂಥದ್ದು ಇವ್ರ ಉದ್ದೇಶ ಆಗಿತ್ತು. ಔರಂಗಜೇಬ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲವೂ ಕೂಡ ಈ ಆರ್ಮಿ ಫಾಲೋ ಮಾಡ್ತಾ ಹೋಗುತ್ತೆ. ಅವನ್ನ ಕೊಲೆ ಮಾಡಲೇಬೇಕು ಅಂತೇಳಿ ಈ ಆರ್ಮಿ ತೀರ್ಮಾನವನ್ನು ಮಾಡುತ್ತೆ. ಮುಂದೆ ಔರಂಗಜೇಬ ಏನು ಮಹಾರಾಷ್ಟ್ರಕ್ಕೆ, ದಕ್ಷಿಣ ಭಾರತಕ್ಕೆ ಹೋದಾಗ ಇವರು ಕೂಡ ಗುರು ಗೋಬಿಂದ್ ಸಿಂಗ್ ಅವರು ಕೂಡ ನಾಂದೇಡ್ ಅಲ್ಲೇ ಅವರು ಇದ್ರು. ಇವರು ಔರಂಗಜೇಬನನ್ನ ಕೊಲೆ ಮಾಡುವುದರ ಒಂದು ನೆಪದಲ್ಲಿ ನೋಡ್ರಿ ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ಪಣವನ್ನ ತೊಟ್ಟಿದ್ರು. ಈ ಒಂದು ಕಾರಣದಿಂದ ಇವರು ತನ್ನ 4 ಮಕ್ಕಳನ್ನ ಔರಂಗಜೇಬನ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾದ್ರೆ ತನ್ನ 4 ಮಕ್ಕಳನ್ನ ಇವರು ಕಳೆದುಕೊಳ್ತಾರೆ. ಆದ್ದರಿಂದ ಇವರನ್ನ ಸಾಚಾ ಬಾದ್ಶಾ ಅಂತ ಕರೆಯಲಾಗುತ್ತೆ. ಗುರು ಗೋಬಿಂದ್ ಸಿಂಗ್ ಅವರು ಔರಂಗಜೇಬನ ಕೊಲೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇವರು ಪಣವನ್ನು ತೊಡ್ತಾರೆ. ತನ್ನ 4 ಜನ ಮಕ್ಕಳನ್ನು ಕೂಡ ಅದರಲ್ಲಿ ಕಳೆದುಕೊಳ್ತಾರೆ. ಇವರು ಕೂಡ ಇದೇ ವಿಚಾರದಲ್ಲಿ ನಾಂದೇಡ್ ಅಲ್ಲಿ ಕೊಲೆ ಆಗ್ತಾರೆ. ಇವರನ್ನ ಮಹಾರಾಷ್ಟ್ರದಲ್ಲಿ ಕೊಲೆ ಮಾಡಲಾಗುತ್ತೆ ಗುರು ಗೋಬಿಂದ್ ಸಿಂಗ್ ಅವರನ್ನ. ಆದ್ದರಿಂದ ಗುರು ಗೋಬಿಂದ್ ಸಿಂಗು ಸಿಖ್ ಗುರು, ಹ್ಯೂಮನ್ ಫಾರಂ ಅಲ್ಲಿ ಮಾನವ ರೂಪದಲ್ಲಿ ಇರುವಂತಹ ಕೊನೆಯ ಗುರು ಅಂತ ಕರಿತೀವಿ. ನಂತರ ಸಿಖ್ ಗುರುಶಿಪ್ ಅನ್ನ ಇವರು ಬರೆದಿರುವಂತಹ ಗುರು ಗ್ರಂಥ ಸಾಹಿಬ್ಗೆ ರವಾನೆ ಮಾಡ್ತಾರೆ. ನೆಕ್ಸ್ಟ್ ಮಾನವ ರೂಪದಲ್ಲಿ ಇರುವಂತದ್ದು ಇವರೇ ಕೊನೆ. ನೆಕ್ಸ್ಟ್ ಮಾನವ ರೂಪದಲ್ಲಿ ನಿಮಗೆ ಗುರು ಇರೋದಿಲ್ಲ, ನಾವೇನು ಬರೆದಿದ್ದೀವಿ, ಕಂಪೈಲ್ ಮಾಡಿದ್ದೀವಿ, ಗುರು ಗ್ರಂಥ ಸಾಹಿಬ್ ಏನಿದೆ ಇದೇ ನಿಮ್ಮ ಮುಂದಿನ ಗುರು. ಆದ್ದರಿಂದ ಇದೇ ನಿಮ್ಮನ್ನ ಗುರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಿಖ್ಖರಿಗೆ ಆದೇಶವನ್ನ ಮಾಡ್ಬಿಟ್ಟು ಇವರು ಮರಣವನ್ನ ಹೊಂತಾರೆ. ನೆಕ್ಸ್ಟ್ 11ನೇ ಗುರು ಗ್ರಂಥ ಸಾಹಿಬ್. ಹ್ಯೂಮನ್ ಫಾರಂ ಅಲ್ಲಿ 10 ಗುರುಗಳು. ಈ ಏನು ಇವತ್ತಿನ ಗುರು ಹಿಂಗ್ ಕರಿತೀವಿ, ಗುರು ಗ್ರಂಥ ಸಾಹಿಬನ್ನೇ ಗುರು ಅಂತ ಸಿಖ್ಖರು ನಂಬಿರುವಂತದನ್ನ ನಾವು ಕಾಣ್ತೇವೆ. ಇಟ್ ಈಸ್ ಕನ್ಸಿಡರ್ಡ್ ದ ಸುಪ್ರೀಂ ಸ್ಪಿರಿಚುವಲ್ ಅಥಾರಿಟಿ ಅಂಡ್ ಹೆಡ್ ಆಫ್ ಸಿಖ್ ರಿಲಿಜನ್ ರಾದರ್ ದಾನ್ ಎನಿ ಲಿವಿಂಗ್ ಪರ್ಸನ್. ಇದನ್ನ ಯಾವುದೇ ಜೀವಂತ ವ್ಯಕ್ತಿಗಳಿಗಿಂತ ಸರ್ವೋಚ್ಚ ಆಧ್ಯಾತ್ಮಿಕ ಪ್ರಾಧಿಕಾರ ಮತ್ತು ಸಿಖ್ ಧರ್ಮದ ಮುಖ್ಯಸ್ಥರೆಂದು ಪರಿಗಣಿಸಲಾಗುತ್ತದೆ ಗುರು ಗ್ರಂಥ ಸಾಹಿಬನ್ನ. ಗುರು ಗ್ರಂಥ ಸಾಹಿಬು
ಆದಿಗ್ರಂಥನ ಏನು ಗುರು ಅರ್ಜನ್ ಸಿಂಗ್ ಅವರು ಕಂಪ್ಲೀಟ್ ಮಾಡಿದ್ರು ಅದನ್ನ ಫರ್ದರ್ ಎಕ್ಸ್ಪ್ಯಾಂಡ್ ಮಾಡಿ ಸ್ವಲ್ಪ ವಿಸ್ತರಣೆ ಮಾಡಿ ಗುರು ಗೋವಿಂದ್ ಸಿಂಗ್ ಅವರು 1978ರಲ್ಲಿ 10th ಗುರು ಏನಿದ್ರು 10ನೇ ಗುರು ಅವರು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಇನ್ನು ಹಲವಾರು ವಿಚಾರಗಳನ್ನ ಸೇರಿಸ್ಬಿಟ್ಟು ಗುರು ಗ್ರಂಥ ಸಾಹಿಬನ ಬರೀತಾರೆ. ಇದನ್ನ ಗುರುಮುಖಿ ಸ್ಕ್ರಿಪ್ಟ್ ಅಲ್ಲಿ ಬರೆಯಲಾಗಿದೆ ಮತ್ತು ಸಂತ ಭಾಷಾದಲ್ಲಿ ಬರೆಯಲಾಗಿದೆ. ನೋಡಿ, ಸ್ಕ್ರಿಪ್ಟ್ ಅಂತ ಕೇಳಿದಾಗ ಗುರುಮುಖಿ ಸ್ಕ್ರಿಪ್ಟ್ ಲಿಪಿ, ಲ್ಯಾಂಗ್ವೇಜ್ ಅಂತ ಕೇಳಿದಾಗ ಸಂತ ಭಾಷೆಯಲ್ಲಿ ಬರೆಯಲಾಗಿದೆ. ಸಂತ ಭಾಷೆ ಅಂದ್ರೆ ಹಲವಾರು, ನೋಡ್ರಿ ಈಗ ಸಂತರ ಭಾಷೆಗಳು ಪಂಜಾಬಿ ಭಾಷೆ, ಮತ್ತೆ ಹಿಂದಿ, ಬ್ರಜ್ ಭಾಷಾ, ಸಂಸ್ಕೃತ, ಕಡಿಬೋಲಿ, ಪರ್ಷಿಯನ್ನು, ಅಪಭ್ರಂಶ, ಈ ರೀತಿ ಹಲವಾರು ಭಾಷೆಗಳು ಏನು ಸೂಫಿ ಸಂತರು ಮತ್ತು ಭಕ್ತಿ ಚಳವಳಿಯ ಕೆಲವರು ಏನು ಸಂತರನ್ನು ಕೂಡ ಅವರ ಹೇಳಿಕೆಗಳನ್ನು ಕೂಡ ಫಿಲಾಸಫಿಗಳನ್ನು ಕೂಡ ಯಾರು ಮಾಡಲಾಗಿದೆ. ಅದರಿಂದ ಅವರ ಹೇಳಿಕೆಗಳು ಅವರ ಲೋಕಲ್ ಭಾಷೆಗಳಿತ್ತು. ಅದರಿಂದ ಹಲವಾರು ಭಾಷೆಗಳನ್ನ ಮಿಶ್ರಣ ಅಂತ ಕರಿತೀವಿ. ಸಂತ ಭಾಷೆ ಅಂದ್ರೆ ಹಲವಾರು ಭಾಷೆಗಳ ಮಿಶ್ರಣ ಅಂತಾರೆ. ಈ ಒಂದು ಗುರುಗ್ರಂಥ ಸಾಹಿಬು 13 ಭಕ್ತಿ ಸಂತರು ಏನವರನ್ನ ಭಗತ್ ಅಂತ ಕರಿತೀವಿ, ಭಕ್ತಿ ಸಂತರ ಹೇಳಿಕೆಗಳನ್ನ ಬಹುಮುಖ್ಯವಾಗಿ ರಮಾನಂದ, ನಾಮದೇವು, ರವಿದಾಸು, ಪರಮಾನಂದು, ಸೈನು, ಸೂರ್ದಾಸು ಇನ್ನು ಮತ್ತು ಇಬ್ರು ಮುಸ್ಲಿಮರು ಕಬೀರು ಮತ್ತು ಬಾಬಾ ಫರೀದ್ ಇವರ ಬೋಧನೆಗಳನ್ನು ಕೂಡ ಒಳಗೊಂಡಿದೆ ಈ ಗುರುಗ್ರಂಥ ಸಾಹಿಬು. ಆದಿಗ್ರಂಥಲ್ಲಿ ಗುರುನಾನಕ್ ಅವರ ತತ್ವಗಳಿತ್ತು. ನಂತರವಾಗಿ ಎಕ್ಸ್ಪ್ಯಾಂಡ್ ಮಾಡಿ 13 ಭಕ್ತಿ ಸಂತರ ಫಿಲಾಸಫಿಗಳನ್ನು ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಕಂಪೈಲ್ ಮಾಡಿ ಹಲವಾರು ಗುರುಗಳ ಹೇಳಿಕೆಗಳನ್ನ, ಹಲವಾರು ಗುರುಗಳ ಫಿಲಾಸಫಿಗಳನ್ನ ಕಂಪೈಲ್ ಮಾಡಿಬಿಟ್ಟು ಗುರುಗ್ರಂಥ ಸಾಹಿಬನ್ನ ಬರೆಯಲಾಗುತ್ತೆ. ಇದು ಸಂತ ಭಾಷೆ ಹಲವಾರು ಭಾಷೆಗಳಲ್ಲಿ ಇದು ನಾವು ಕಾಣ್ತಾ ಹೋಗ್ತೀವಿ. ಪಂಜಾಬಿ ಎಲ್ಲವನ್ನು ಕೂಡ ಆ್ಯಡ್ ಮಾಡಲಾಗಿದೆ ಇದರಲ್ಲಿ. ಬಿಕಾಸ್ 13 ಭಕ್ತಿ ಸಂತರ ಹೇಳಿಕೆಗಳನ್ನ, ಅವರ ಫಿಲಾಸಫಿನ ಆ್ಯಡ್ ಮಾಡಲಾಗಿದೆ. ಯಾವಾಗ ಇಲ್ಲಿಗೆ ಮುಗೀತು ಗುರು ಗೋವಿಂದ್ ಸಿಂಗ್ ಅವರು, ಅವರೇ ಗುರುಗಳು, ಅಫಿಷಿಯಲ್ ಗುರುಗಳು ಇಲ್ಲಿಗೆ ಹ್ಯೂಮನ್ ಫಾರಂ ಅಲ್ಲಿ ಮುಗೀತು. ನಂತರವಾಗಿ ಗುರುಗ್ರಂಥ ಸಾಹಿಬನ್ನ ಗುರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಲಾಯಿತು. ಆದರೆ ಸಿಖ್ಖರ ನಂತರ ಸಿಖ್ ಲೀಡರ್ಶಿಪ್ ಅನ್ನು ವಹಿಸಿಕೊಂಡವ್ರು ಯಾರಪ್ಪ ಅಂದ್ರೆ ಗುರು ಗೋವಿಂದ್ ಸಿಂಗ್ ಅವರ ನಂತರ ಬಂಡ ಬಹದ್ದೂರ್ ಅಂತೇಳಿ ಸಿಖ್ಖರ ನಾಯಕನಾಗ್ತಾರೆ. ಗುರು ಅಲ್ಲ, ಮತ್ತೆ ಸಿಖ್ಖರ ನಾಯಕನಾಗ್ತಾನೆ ಅಷ್ಟೇ, ಗುರು ಅಲ್ಲ. ಮತ್ತೆ ಗುರುನೇ ಇವ್ರು ಲಾಸ್ಟ್, ಗುರು ಗೋವಿಂದ್ ಸಿಂಗ್ ಲಾಸ್ಟು, ಅದು ಅವರೇ ಹ್ಯೂಮನ್ ಫಾರಂ ನ ಗುರು ಲಾಸ್ಟ್. ನಂತರ ಗುರುಗ್ರಂಥ ಸಾಹಿಬ್ ಗುರು ಅಂತ ಕನ್ಸಿಡರ್ ಮಾಡ್ತೀವಿ. ಬಂಡ ಬಹದ್ದೂರು ವಾಸ್ ದ ಲೀಡರ್ ಆಫ್ ಸಿಖ್ ಗುರು ಆಗ್ತಾರೆ. ಲೀಡರ್ ಆಫ್ ಸಿಖ್ಸ್ ಆಗ್ತಾರೆ ಆಫ್ಟರ್ ಗುರು ಗೋವಿಂದ್ ಸಿಂಗ್. ನಂತರ ಗುರು ಗೋವಿಂದ್ ಸಿಂಗ್ ಅವರ ಮರಣದ ನಂತರ ಸಿಖ್ಖರು ಹಲವಾರು ಸಣ್ಣ ಸಾಮ್ರಾಜ್ಯಗಳಾಗಿ ಡಿವೈಡ್ ಆಗ್ತಾ ಹೋಗ್ತಾರೆ. ಅದನ್ನ ಮಿಸಲ್ಸ್ ಅಂತ ಕರಿತೀವಿ. ನಾನು ನಿಮಗೆ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇಲ್ಲಿಗೆ ನೆನಪಿಟ್ಕೊಳ್ಳಿ, ಗುರು ಗೋವಿಂದ್ ಸಿಂಗ್ ಅವರ ನಂತರವಾಗಿ ಸಿಖ್ಖರು ಹಲವಾರು ಲೀಡರ್ಶಿಪ್ಗಳಲ್ಲಿ ಸಣ್ಣ ರಾಜ್ಯಗಳಾಗಿ ಡಿವೈಡ್ ಆಗ್ತಾ ಹೋಗ್ತಾರೆ. ಅವರನ್ನ ಮಿಸಲ್ಸ್ಗಳು ಅಂತೇಳಿ ನಾವು ಕರಿತೀವಿ. ಹಲವಾರು ಮಿಸಲ್ಸ್ಗಳು ಡಿವೈಡ್ ಆಗ್ತಾ ಹೋಗ್ತವೆ. ಅದ್ರ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ಇಷ್ಟು ನಿಮಗೆ ಗೊತ್ತಿರಲಿ ಸಿಖ್ಖರಿಗೆ ಸಂಬಂಧಪಟ್ಟಂತೆ. ಇದು ಸಿಖ್ಖರಿಗೆ ಸಂಬಂಧಪಟ್ಟಂತೆ. ಮುಂದಿನ ಕ್ಲಾಸಲ್ಲಿ ಮರಾಠ ಭಕ್ತಿ ರಿಫಾರ್ಮ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಂತೆ, ಮಹಾರಾಷ್ಟ್ರದಲ್ಲಿ ಕೆಲವು ಭಕ್ತಿ ಸಂತರುಗಳು ಕೂಡ ತುಂಬಾ ಫೇಮಸ್ಸು. ಅವ್ರ ಬಗ್ಗೆ ಕೂಡ ನಾನು ಮುಂದಿನ ಕ್ಲಾಸಲ್ಲಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ಕ್ಲಾಸಲ್ಲಿ ಮುಗಿಸೋಣ, ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ನಂತರವಾಗಿ ಸೂಫಿ ಚಳವಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರೆ ನಮಗೆ ಮಧ್ಯಕಾಲೀನ ಭಾರತ ಮತ್ತು ಕರ್ನಾಟಕ ಇತಿಹಾಸ ಮುಗಿಯುತ್ತೆ. ನಂತರವಾಗಿ ಆಧುನಿಕ ಭಾರತದ ಮತ್ತು ಕರ್ನಾಟಕ ಇತಿಹಾಸವನ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕೋರ್ಸ್ನ ಬಗ್ಗೆ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.